ಸರ್ಕಾರಿ ಶಾಲೆಗೆ ದಸರಾ ರಜೆ ನೀಡಿದ್ದರಿಂದ ಶಾಲಾ ಮಕ್ಕಳು ಕೆರೆಯಲ್ಲಿ ಈಜಾಡಲು ಹೋಗಿದ್ದ ವೇಳೆ 3 ಮಂದಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಮೃತಪಟ್ಟಿರುವ ದುರ್ಘಟನೆ ಬಾಗೇಪಲ್ಲಿ ತಾಲೂಕಿನ ಆಚಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಹರ್ಷವರ್ಧನ್ ಹಾಗೂ ಆಚೆಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಾದ ವಿಷ್ಣುವರ್ಧನ್, ನಿಹಾಲ್ ರಾಜ್ ಮೃತ ದುರ್ದೈವಿಗಳಾಗಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ದಸರಾ ರಜೆ ನೀಡಿರುವುದರಿಂದ ಗ್ರಾಮದ 6 ವಿದ್ಯಾರ್ಥಿಗಳು ಕೆರೆಯಲ್ಲಿ ಈಜಾಡಲು ಹೋಗಿದ್ದಾರೆ. ಈ ಪೈಕಿ 3 ವಿದ್ಯಾರ್ಥಿಗಳಾದ ವಿಷ್ಣುವರ್ಧನ್, ನಿಹಾಲ್ ರಾಜ್, ಹರ್ಷವರ್ಧನ್ ಕೆರೆಗೆ ಇಳಿದಿದ್ದಾರೆ. ಕೆರೆಯಲ್ಲಿ ಈಜಾಡಲು ಹೋಗಿ ಕೆಮ್ಮಣ್ಣಿಗೆ ಸಿಲುಕಿದ್ದಾರೆ. ಈಜಲು ಬಾರದೆ ವಿದ್ಯಾರ್ಥಿಗಳು ಕೆರೆಯಲ್ಲಿ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಿಷಯ ತಿಳಿದ ಗ್ರಾಮಸ್ಥರು ಕೂಡಲೇ ಗ್ರಾಮದ ಯುವಕರು, ಅಗ್ನಿಶಾಮಕ ದಳದವರು ಕೆರೆಗೆ ಇಳಿದಿದ್ದಾರೆ. ಕೆರೆಯಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳನ್ನು ಹೊರತೆಗೆದಿದ್ದಾರೆ. ముగ్గురు ఒకటేతనే ఉన్నారంటున్నావు. ಬಾಲಕ ತಂದೆ ತಾಯಿ ಪೋಷಕರ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಬಾಲಕರನ್ನ ಆಂಬ್ಯುಲೆನ್ಸ್ಗಳ ಮೂಲಕ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಆಸ್ಪತ್ರೆಯ ಮುಂದೆ ಪೋಷಕರು ತಮ್ಮ ಮುದ್ದಾದ ಬಾಲಕರನ್ನ ನೆನೆದು ಗೋಳಾಡಿದ ದೃಶ್ಯಗಳು ಮನ ಕಲಕುವಂತಿತ್ತು. ಇನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ತಹಸೀಲ್ದಾರ್ ಮನೀಷಾ ಎನ್, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಆಗಮಿಸಿ ಪರಿಶೀಲನೆ ಮಾಡಿದ್ರು. ಮೃತರ ಕುಟುಂಬಗಳಿಗೆ ಸಾಂತ್ವನ ನೀಡಿದ್ರು. ಮೃತಪಟ್ಟ ಬಾಲಕರ ಶವವನ್ನು ಆಂಬ್ಯುಲೆನ್ಸ್ಗಳ ಮೂಲಕ ಆಚೆಪಲ್ಲಿ ಗ್ರಾಮಕ್ಕೆ ಸಾಗಿಸಲಾಯಿತು. ತಾಲೂಕಿನ ಆಚೆಪಲ್ಲಿ ಗ್ರಾಮದಲ್ಲಿ ಮೃತಪಟ್ಟ ಬಾಲಕರ ಶವ ಸಂಸ್ಕಾರ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಈಜಲು ಹೋಗಿ ಮೃತಪಟ್ಟಿರುವ ಮಕ್ಕಳ ಪೋಷಕರಿಗೆ ಸಾಂತ್ವನ ಹೇಳಲಾಗಿದೆ. ಮೃತಪಟ್ಟ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸಲಾಗುವುದು ಹಾಗೂ ವೈಯಕ್ತಿಕವಾಗಿ ತಲಾ 1 ಲಕ್ಷ ಪರಿಹಾರ ನೀಡಲಾಗುವುದು ಎಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. 6 ಜನ ಮಕ್ಕಳು ಈಜಾಡಕ್ಕೆ ಹೋಗ್ತಾರೆ. ಅದರಲ್ಲಿ 3 ಜನ ಅಕಸ್ಮಾತ್ತಾಗಿ ಜಾರಿ 3 ಜನ ಮಕ್ಕಳು ಮರಣ ಹೊಂತಾರೆ. ಹರ್ಷವರ್ಧನು, ವಿಷ್ಣುವರ್ಧನು, ನಿಹಾಲ್ ರಾಜ್ ಅಂತ 3 ಮಕ್ಕಳು. 8ನೇ ತರಗತಿ, 6ನೇ ತರಗತಿ, 11ನೇ ಕ್ಲಾಸಲ್ಲಿ ಓದಂಥ ಮಕ್ಕಳು. ನಿಜವಾಗ್ಲೂ ಬಹಳ ನೋವಾಗುತ್ತೆ. ಆ ಕುಟುಂಬದವರಿಗೆ ಆ ನೋವನ್ನು ಬರೆಸೋದ ಶಕ್ತಿ ಆ ಭಗವಂತ. ಅವ್ರಿಗೆ ಏನು ಸಿಗಬೇಕು ಅವೆಲ್ಲ ಪರಿಹಾರವನ್ನು ಕೊಡಿಸ್ತೀನಿ. ನನ್ನ ವೈಯಕ್ತಿಕವಾಗಿ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ. ಇನ್ನು ದಸರಾ ಹಬ್ಬವಾಗಿರುವುದರಿಂದ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಇದರಿಂದ ಮಕ್ಕಳ ಬಗ್ಗೆ ಪೋಷಕರು ಹೆಚ್ಚು ನಿಗಾ ವಹಿಸಬೇಕು, ಕೆರೆ, ಕುಂಟೆ, ಕಾಲುವೆಗಳ ಬಳಿ ಹೋಗದಂತೆ ಎಚ್ಚರ ವಹಿಸಬೇಕು ಎಂದು ಮನವಿ ಮಾಡಿದರು. ಇನ್ನು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ಮಾತನಾಡಿ, 3 ಮಂದಿ ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ಸಾವನ್ನಪ್ಪಿರುವುದು ನೋವು ತಂದಿದೆ. ಮೃತಪಟ್ಟ ಬಾಲಕರ ಪೋಷಕರು ಕೂಲಿ ಕಾರ್ಮಿಕರಾಗಿದ್ದಾರೆ. ಮೃತಪಟ್ಟ ಬಾಲಕರ ಕುಟುಂಬಗಳಿಗೆ ಪರಿಹಾರ ಕಲ್ಪಿಸಲು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗುವುದು ಎಂದು ತಿಳಿಸಿದರು. ದೊಡ್ಡಕೆರೆನಲ್ಲಿ 3 ಜನ ಮಕ್ಕಳು ಡೆತ್ ಆಗಿದ್ದಾರೆ. 6 ಜನ ಈಜಕ್ಕೆ ಹೋಗಿದ್ದಾರೆ, 3 ಜನ ಡೆತ್ ಆಗಿದ್ದಾರೆ. ಈಗ ನಮ್ಮ ಸೈಡಿಂದ ನಾವು CM ರಿಲೀಫ್ ಫಂಡಿಗೆ ಸರ್ MLA ಸರ್ ಹೇಳಿದ್ದಾರೆ ಇಮಿಡಿಯೇಟಾಗಿ ರಿಪೋರ್ಟ್ ರೆಡಿ ಮಾಡಿ ಕಳಿಸ್ಬೇಕು ಅಂತ. ಈಗ ಒಂದು ½ ಅವರಲ್ಲಿ ನಾವು ರಿಪೋರ್ಟ್ ರೆಡಿ ಮಾಡಿ DC ಕೂಡ ವರದಿ ಕಳಿಸಿದ್ದೀವಿ. ಈ ಥರ ಆಗಿದೆ ಅಂತ ಇನ್ಫಾರ್ಮೇಷನ್ ಕಳಿಸಿದ್ವಿ. ರಿಪೋರ್ಟ್ನ ಇಮಿಡಿಯೇಟಾಗಿ ರೆಡಿ ಮಾಡಿ ಕಳಿಸಿ. PS ರಾಜೇಶ್, ನ್ಯೂಸ್ TV, ಬಾಗೇಪಲ್ಲಿ.